ಒಂದು ಕಾಡಾನೆಯು ಒಂದು ಕುಟುಂಬವನ್ನು ಕಳೆದ 14 ವರ್ಷಗಳಿಂದ ಟಾರ್ಗೆಟ್ ಮಾಡುತ್ತಿದೆ ಎಂದರೆ ನಂಬುತ್ತೀರಾ? ಅದರಲ್ಲೂ ಕುಟುಂಬವು 10 ಮೈಲಿಗಳಾಚೆ ಸ್ಥಳಾಂತರವಾದರೂ ಬೆಂಬಿಡದ ಬೇತಾಳನಂತೆ ಬಂದು ಅತಿಕ್ರಮಣ ಮಾಡುತ್ತದೆ ಎಂಬುದು ವಿಚಿತ್ರವಾದರೂ ಸತ್ಯ. ಹೌದು, ಇಂತಹ ಒಂದು ವಿಲಕ್ಷಣ ಮತ್ತು ವಿಸ್ಮಯಕಾರಿ ಪ್ರಕರಣ ನೇಪಾಳದಲ್ಲಿ ನಡೆದಿದೆ. ದುರ್ಬೆ ಎಂಬ ಅತಿಕ್ರಮಣಕಾರಿ ರಕ್ಕಸ ಆನೆ ಈ ಕುಟುಂಬವನ್ನು 1 ದಶಕದಿಂದಲೂ ದುಸ್ವಪ್ನವಾಗಿ ಕಾಡಿ ತನ್ನ ಶಪಥ ಪೂರೈಸಿಕೊಂಡಿದೆ. 2012ರ ಡಿಸೆಂಬರ್ನಲ್ಲಿ ನೇಪಾಳದ ಮಡಿ ಪಟ್ಟಣದಲ್ಲಿ ವೃದ್ಧ ದಂಪತಿಯನ್ನು ಇದೇ ಆನೆ ಕೊಂದು ಹಾಕಿತು. ಇದರಿಂದ ಭಯಭೀತಿಗೊಂಡ ಆ ದಂಪತಿಯ ಪುತ್ರ ಶನಿಚಾರ ಬೋಟೆ ಎಂಬಾತ ಉಳಿದ ತನ್ನ ಕುಟುಂಬ ಸದಸ್ಯರನ್ನು ಕಾಪಾಡಿಕೊಳ್ಳಲು ನಿರ್ಧರಿಸಿದ. ನದಿಗಳನ್ನು ದಾಟಿ ಸುಮಾರು 9 ಮೈಲಿ ದೂರದ ಜಗತ್ಪುರಕ್ಕೆ ಕುಟುಂಬವನ್ನು ಸ್ಥಳಾಂತರಿಸಿದ. 2012ರಿಂದ ನಾವು ಅಪಾಯದಿಂದ ತಪ್ಪಿಸಿಕೊಂಡಿದ್ದೇವೆ ಎಂದೇ ಆ ಕುಟುಂಬ ಭಾವಿಸಿತ್ತು. ಆದರೆ ಇದೇ ಜುಲೈ ಆರಂಭದಲ್ಲೇ ಭೀಕರ ದುರಂತ ನಡೆದೇ ಹೋಯಿತು. ದುರ್ಬೆ ಆನೆಯು ಜಗತ್ಪುರದಲ್ಲಿರುವ ಬೋಟೆ ಅವರ ಮನೆಗೆ ನುಗ್ಗಿ ಅವರ ಸೊಸೆ, 25 ವರ್ಷದ ಆಶಿಕಾ ಬೋಟೆ ಮತ್ತು 4 ವರ್ಷದ ಮೊಮ್ಮಗ ಭರತ್ ಬೋಟೆ ಅವರನ್ನು ಕೊಂದಿದೆ ಎಂದು ಕಾಠ್ಮಂಡು ಪೋಸ್ಟ್ ವರದಿ ಮಾಡಿದೆ. ದುರ್ಬೆ ಆನೆಯು ನೇಪಾಳದ ಅತ್ಯಂತ ಕುಖ್ಯಾತ ಮತ್ತು ಅಪಾಯಕಾರಿ ಆನೆಯಾಗಿದೆ. ಹಲವು ವರ್ಷಗಳಲ್ಲಿ ಇದು ಅನೇಕ ಮಾರಣಾಂತಿಕ ದಾಳಿ ನಡೆಸಿದೆ. 2010ರಿಂದ ಇಲ್ಲಿಯವರೆಗೆ ಆನೆಯು ಒಟ್ಟು 25 ಮಂದಿಯ ಸಾವಿಗೆ ಕಾರಣವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ವಿಶೇಷವೆಂದರೆ ಕುಖ್ಯಾತ ದುರ್ಬೆಯ ಆನೆಯ ಬಗ್ಗೆ ವಿಕಿಪೀಡಿಯಾ ಪುಟವೂ ಇದೆ. ಬ್ಯೂರೋ ರಿಪೋರ್ಟ್, ಚಿತ್ತಾರ ನ್ಯೂಸ್.